ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರನ್ನ ಅವಳು ಇವಳು ಅಂತ ಏಕವಚನದಲ್ಲಿ ಮಾತಾಡಿದ್ದಾರೆ. ದ್ರೌಪದಿ ಮುರ್ಮು ಅವರನ್ನ ನೂತನ ಸಂಸತ್ ಭವನದ ಉದ್ಘಾಟನೆಗೂ ಕರೆದಿಲ್ಲ, ಮತ್ತೆ ರಾಮ ಮಂದಿರದ ಉದ್ಘಾಟನೆಗೂ ಕರೆದಿಲ್ಲ. ಅವರು ಶೋಷಿತ ವರ್ಗದಿಂದ ಬಂದವರು ಅನ್ನೋ ಕಾರಣಕ್ಕಾಗಿ ರಾಷ್ಟ್ರಪತಿ ಆಯ್ಕೆ ಆದ ಮೇಲೂ, ಆ ಪಟ್ಟದಲ್ಲಿ ಅವರು ಕುಳಿತ ಮೇಲೂ ರಾಷ್ಟ್ರಪತಿಗಳ ಬಣ್ಣದ ಬಗ್ಗೆ ಅತ್ಯಂತ ಹೀನಾಯವಾಗಿ ತುಚ್ಛೀಕರಣದಿಂದ ಮಾತಾಡಿದ್ದು ಇದೇ ಕಾಂಗ್ರೆಸ್. ನೀವು ದ್ರೌಪದಿ ಮುರ್ಮು ಅವರಿಗೆ ಇವತ್ತು ಏಕವಚನವನ್ನ ಬಳಸಿದ್ದು ಒಂದೇ, ಈ ದೇಶದ ಭಾರತಾಂಬೆಗೂ ಬಳಸುವುದು ಒಂದೇ. 56-58 ವರ್ಷ ನಿಮ್ಮ ಆಡಳಿತ ಕೈಯಲ್ಲಿ ದೇಶವನ್ನ ನೋಡಿದೆ. ಶೋಷಿತರು ಶೋಷಿತರಾಗೇ ಉಳಿದಿದ್ದಾರೆ ಅಂತ ಆದರೆ ಅದು ಯಾರ ಕರ್ಮದ ಫಲ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೆರೆಗೋಡು ಗ್ರಾಮದಲ್ಲಿ ಹನುಮಧ್ವಜವನ್ನು ಕೆಳಗಿಳಿಸಿ ಜನರ ಆಕ್ರೋಶಕ್ಕೆ ತುತ್ತಾದಂಥ ಆಡಳಿತ ಮಂಡಳಿ, ಜಿಲ್ಲಾಡಳಿತ, ಅದಕ್ಕೆ ಕುಮ್ಮಕ್ಕು ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ ಕೊನೆಗೂ ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವ ಮೂಲಕ ಒಂದು ಸಾಂತ್ವನದ ಸಂದರ್ಭವನ್ನು ಏರ್ಪಡಿಸಲಿಕ್ಕೆ ಒಂದು ವ್ಯರ್ಥ ಪ್ರಯತ್ನವನ್ನು ಮಾಡಿದೆ. ದೇವಸ್ಥಾನದ ಜಾಗ, ದೇವಸ್ಥಾನದ ಎದುರಿರುವಂಥ ಧ್ವಜಸ್ತಂಭ 40-50 ವರ್ಷದಿಂದ ಆ ಧ್ವಜಸ್ತಂಭ ಅಲ್ಲಿದೆ. ಅದು ಕ್ಷೀಣಗೊಂಡಿತ್ತು, ಬೀಳುವ ಸ್ಥಿತಿಯಲ್ಲಿತ್ತು. ಆದ್ದರಿಂದ ಅದನ್ನು ಇಡೀ ಗ್ರಾಮಸ್ಥರು ಸೇರಿ ಯಾವುದೇ ಸರ್ಕಾರದ ಹಣವನ್ನು ಬಳಸದೇನೆ ಅಲ್ಲಿ ಹೊಸ ಧ್ವಜಸ್ತಂಭವನ್ನು ಕಟ್ಟಿ ನಿಲ್ಲಿಸಿದರು. ಪಂಚಾಯತದ ಸಂಪೂರ್ಣವಾದಂಥ ಒಪ್ಪಿಗೆಯನ್ನು ಪಡ್ಕೊಂಡು ಅಲ್ಲಿ ಹನುಮಧ್ವಜವನ್ನು ಹಾರಿಸಿದರು. ಹನುಮಧ್ವಜವನ್ನು ಬಲಾತ್ಕಾರದಿಂದ ರಾತ್ರಿ ಬಂದು ಪೊಲೀಸ್ ಗಸ್ತಿನಲ್ಲಿ, ಪೊಲೀಸಿನ ಪ್ರೊಟೆಕ್ಷನ್ನಲ್ಲಿ 144 ಜಾರಿ ಮಾಡಿ ಅದನ್ನು ಇಳಿಸಲಾಯಿತು. ಇದು ಈಗ ರಾಜ್ಯವ್ಯಾಪಿ ಹೋರಾಟಕ್ಕೆ BJP ಮತ್ತು ಹಿಂದೂ ಸಂಘಟನೆಗಳು JDSನ ಒಳಗೂಡಿ ಕರೆ ಕೊಟ್ಟಿದ್ದಾವೆ. ಇಡೀ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿದೆ. ಅದರ ಜೊತೆಗೆ ಅಲ್ಲಿಯ ಇಡೀದಾದಂಥ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ 12-13 ಗ್ರಾಮದಿಂದ ಬಂದಂಥ ಜನಸ್ತೋಮ ಕಣ್ಣೀರಿಟ್ಟು ತಮ್ಮ ಹನುಮನ ಧ್ವಜವನ್ನೇ ನೀವು ನೆಲಕ್ಕುರುಳಿಸಿದ್ದೀರಿ, ಹಾಗಾದರೆ ನೀವು ಏನನ್ನ ಮಾಡಲಿಕ್ಕಿಲ್ಲ ಇನ್ನು ಮುಂದೆ. ನಮ್ಮ ನಂಬಿಕೆಯ ಮೇಲೆ, ನಮ್ಮ ಆರಾಧನಾ ಸಂಸ್ಕೃತಿಯ ಮೇಲೆ, ಹನುಮನ ಮೇಲೆ ನೀವು ಬಲಾತ್ಕಾರ ಮಾಡಿದ್ದೀರಿ. ಬಹುಸಂಖ್ಯಾಕ ಸಮಾಜದ ನಂಬಿಕೆಯನ್ನು ಮೆಟ್ಟಿದ್ದೀರಿ ಅನ್ನುವಂಥ ಆಕ್ರೋಶ ಒಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಚಿತ್ರದುರ್ಗದಲ್ಲಿ ಶೋಷಿತರ ಸಮಾವೇಶವನ್ನು ಉದ್ದೇಶಿಸಿ ರಣಭಯಂಕರವಾದಂಥ ಭಾಷಣವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರನ್ನು ಅವಳು ಇವಳು ಅಂತ ಏಕವಚನದಲ್ಲಿ ಮಾತಾಡಿದ್ದಾರೆ. ಸಾಂವಿಧಾನಿಕವಾದಂಥ ಒಂದು ಪೀಠ, ಪ್ರಥಮ ಪ್ರಜೆ, ಅವರೇ ಹೇಳುವ ಪ್ರಕಾರ ಶಿ ಈಸ್ ದ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಅವರೇ ಹೇಳ್ತಾರೆ. ಮತ್ತೆ ಆದರೆ ದ್ರೌಪದಿ ಮುರ್ಮು ಅವರನ್ನು ನೂತನ ಸಂಸತ್ ಭವನದ ಉದ್ಘಾಟನೆಗೂ ಕರೆದಿಲ್ಲ, ಅವರು ಶೋಷಿತ ವರ್ಗದಿಂದ ಬಂದವರು ಅನ್ನೋ ಕಾರಣಕ್ಕಾಗಿ ಮತ್ತೆ ರಾಮ ಮಂದಿರದ ಉದ್ಘಾಟನೆಗೂ ಕರೆದಿಲ್ಲ ಅನ್ನುವಂಥ ಮಾತನ್ನಾಡ್ತಾ ಏಕವಚನವನ್ನು ಬಳಸಿದ್ದಾರೆ. ಒಂದು ಸಾಂವಿಧಾನಿಕ ಹುದ್ದೆಗೆ, ಅದು ಪ್ರಧಾನಿ ಇರಬಹುದು, ಸಭಾಪತಿಗಳಿರ್ಬೋದು ಅಥವಾ ರಾಷ್ಟ್ರಪತಿಗಳಿರ್ಬೋದು, ಯಾರೇ ಇದ್ದರೂ ಕೂಡ ಅವರಿಗೆ ಒಂದು ಏಕವಚನವನ್ನು ಬಳಸುವಂಥ ಈ ರೀತಿಯ ಮುಖ್ಯಮಂತ್ರಿಗಳನ್ನು ಪ್ರಾಯಶಃ ನಾವೆಲ್ಲೂ ನೋಡಿಲ್ಲ. ಅವರ ಮಾತನ್ನೊಮ್ಮೆ ಕೇಳಿಸ್ಕೊಳ್ಳಿ. ಇವರು ಯೋಗ್ಯತೆಗೆ ಪಾಪ ದ್ರೌಪದಿ ಮುರ್ಮು ಶೋಷಿತ ಸಮುದಾಯಕ್ಕೆ ಸೇರಿದವಳು, ಅವಳನ್ನ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡಕ್ಕೆ ಕರೀಲಿಲ್ಲ. ಶಿ ಈಸ್ ದಿ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಕರೀಲಿಲ್ಲ. ಮೊನ್ನೆ ಅಯೋಧ್ಯೆನಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಉದ್ಘಾಟನೆ ಮಾಡಕ್ಕೂ ಕರೀಲಿಲ್ಲ. ಆಮೇಲೆ ಸಿದ್ದರಾಮಯ್ಯ ಹಿಂದೂ ವಿರೋಧಿ. ನಾನು ಯಾರ ವಿರೋಧಿನೂ ಅಲ್ಲ, ಎಲ್ಲ ಮನುಷ್ಯತ್ವದ ಪರವಾಗಿರೋನು, ಮನುಷ್ಯ ಧರ್ಮದ ಪರವಾಗಿರೋನು ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಇಷ್ಟೊಂದು ಜನ
ಬಂದಿದ್ದೀರಿ. ಬಹಳ ಜನ ಒಳಗಡೆ ಬರಕ್ಕಾಗ್ಲಿಲ್ಲ, ಹೊರಗಡೆ ಇದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶೋಷಿತ ಸಮುದಾಯ. ಕೇಳಿಸಿಕೊಂಡ್ರಲ್ಲ, ಇದು ಮಾತಿನ ಬರದಲ್ಲಿ ನಾಲಿಗೆ ತಪ್ಪಿ ಬಂದಂಥ ಶಬ್ದ ಅಂತ ಭಾವಿಸಬೇಡಿ. ಇಂಥ ಮಿಸ್ಟೇಕ್ಗಳನ್ನು ಬಹಳ ಸಾರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನಿರಂತರವಾಗಿ ಪ್ರಧಾನಿಯವರಿಗೆ ಏಕವಚನವನ್ನೇ ಬಳಸ್ತಾ ಬಂದಿದ್ದಾರೆ ಅವರು. ಆದರೆ ದ್ರೌಪದಿ ಮುರ್ಮು ಅವರ ಬಗ್ಗೆ, ಅವರು ಹುಟ್ಟಿ ಬಂದಂಥ ನೆಲೆಯ ಬಗ್ಗೆ, ಇವತ್ತು ಸಂಸತ್ ಭವನಕ್ಕೆ ಉದ್ಘಾಟನೆ ಕರೆದಿಲ್ಲ, ರಾಮ ಮಂದಿರದ ಉದ್ಘಾಟನೆ ಕರೆದಿಲ್ಲ ಅಂತ ಆಕ್ಷೇಪ ಮಾಡುವಂಥ ಇದೇ ಕಾಂಗ್ರೆಸ್ಸಿಗರು ದ್ರೌಪದಿ ಮುರ್ಮು ಅವರ ಆಯ್ಕೆ ಮಾಡುವಾಗ, ರಾಷ್ಟ್ರಪತಿಯಾಗಿ ಅವರನ್ನು ಆಯ್ಕೆ ಆದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದನ್ನು ಈ ದೇಶ ಕಂಡಿದೆ, ಗಮನಿಸಿದೆ. ಅವರ ಬಣ್ಣದಿಂದ ಹಿಡಿದು, ಅವರ ವ್ಯಕ್ತಿತ್ವದಿಂದ ಹಿಡಿದು ಪ್ರತಿ ಒಂದನ್ನು ವ್ಯಂಗ್ಯಕ್ಕೆ ಒಡ್ಡಲಾಯಿತು. ರಾಷ್ಟ್ರಪತಿಯಾಗಿ ಅವರು ಆಯ್ಕೆಯಾಗುವುದು 99.9% ಖಚಿತವಾದ ಮೇಲೂ, ರಾಷ್ಟ್ರಪತಿ ಆಯ್ಕೆ ಆದ ಮೇಲೂ, ಆ ಪಟ್ಟದಲ್ಲಿ ಅವರು ಕುಳಿತ ಮೇಲೂ ರಾಷ್ಟ್ರಪತಿಗಳ ಬಣ್ಣದ ಬಗ್ಗೆ ಅತ್ಯಂತ ಹೀನಾಯವಾಗಿ ತುಚ್ಛೀಕರಣದಿಂದ ಮಾತಾಡಿದ್ದು ಇದೇ ಕಾಂಗ್ರೆಸ್ಸಿಗರು. ಅಂದರೆ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರಿಗೆ ತಮ್ಮ ಮಾತು ಮತ್ತು ಅದರ ಓಘ ಮತ್ತು ಯಾರಿಗೆ ಯಾವ ವಚನವನ್ನು ಬಳಸಬೇಕು ಅನ್ನುವಂಥ ಪ್ರಾಥಮಿಕ ಜ್ಞಾನವೂ ಇಲ್ಲವೋ, ಅಥವಾ ಆ ಜ್ಞಾನ ಅತಿಯಾಗಿ ಅದು ಅಹಂಕಾರದ ಸ್ವರೂಪ ಮತ್ತು ದರ್ಪ ದುರಹಂಕಾರದ ಮಟ್ಟಕ್ಕೆ ಏರಿ ಪ್ರಾಯಶಃ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳು ಈ ದೇಶದ ಜನತಂತ್ರ ವ್ಯವಸ್ಥೆಯ, ಸಾಂವಿಧಾನಿಕ ವ್ಯವಸ್ಥೆಯ ಅತ್ಯಂತ ಉನ್ನತವಾದಂಥ ಒಂದು ಪೀಠ ಅದು. ಆ ಪೀಠಕ್ಕೇ ಏಕವಚನದಲ್ಲಿ ಮಾತಾಡ್ತೀರಿ ಅಂತಾದರೆ ನೀವು ಮಹಿಳೆಯರಿಗೆ ಯಾವ ರೀತಿಯ ಗೌರವವನ್ನು ಕೊಡ್ತೀರಿ? ಅಲ್ಲಿ ಒಂದು ಪುರುಷ ಕೂತಿದ್ದರೆ ನೀವು ಈ ರೀತಿ ಮಾತಾಡ್ತಿದ್ರಾ? ನಿಮ್ಮ ಮನೆಯ ಕೆಲಸದ ಆಳಿಗೆ ಮಾತಾಡುವ ಹಾಗೆ, ಸಂಬೋಧಿಸುವ ಹಾಗೆ ನಮಗೆ ನಮ್ಮ ನಾಲಿಗೆಯಲ್ಲಿ ಆ ಶಬ್ದವನ್ನು ನೀವು ಹೇಳಿದ ರೀತಿಯಲ್ಲಿ ಮತ್ತೆ ಪುನರುಚ್ಚಾರ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅಂಥ ಒಂದು ಗೌರವಾನ್ವಿತವಾದಂಥ, ಶ್ರೇಷ್ಠವಾದಂಥ ಜನತಂತ್ರ ವ್ಯವಸ್ಥೆಯ ಸ್ಥಾನಮಾನ ಅದು, ಗೌರವ. ನೀವು ದ್ರೌಪದಿ ಮುರ್ಮು ಅವರಿಗೆ ಇವತ್ತು ಏಕವಚನವನ್ನು ಬಳಸಿದ್ದು ಒಂದೇ, ಈ ದೇಶದ ಭಾರತಾಂಬೆಗೂ ಬಳಸುವುದು ಒಂದೇ, ಮತ್ತು ಈ ದೇಶಕ್ಕೆ ನೀವು ಮಾಡಿದ ಅಗೌರವ ಮತ್ತು ಅವಮಾನ ಅಂತ ನಾನು ಭಾವಿಸ್ತೇನೆ. ಉದ್ದೇಶಪೂರ್ವಕ ಆಗದೇ ಇರಬಹುದು, ಆದರೆ ನಿಮ್ಮ ಮಾತು, ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಒಳಗಿನ ಭಾವನೆಯನ್ನು, ಆ ಪೀಠದ ಬಗ್ಗೆ ನಿಮಗಿರುವಂಥ ಒಂದು ಧೋರಣೆಯನ್ನು ಸಾಂಕೇತಿಕವಾಗಿ ಅದು ಸೂಚಿಸ್ತದೆ ಅಂತ ನಾನು ಭಾವಿಸ್ತೇನೆ. ಆಮೇಲೆ ನೀವು ಶೋಷಿತರು ಅಂತ ಅವರ ಬಗ್ಗೆ ಮಾತಾಡ್ತಾ ಅವರನ್ನು ಕರೆದಿಲ್ಲ ಅಂತ ಆಕ್ರೋಶಭರಿತವಾಗಿ ಹೇಳಿದ್ರಲ್ಲ. ಶೋಷಿತರಾಗೇ ಉಳಿದಿದ್ದಾರೆ. ಈ ದೇಶದಕ್ಕೆ ಜಾತಿ ವ್ಯವಸ್ಥೆ ಒಂದು ಶಾಪ. ಜಾತಿ ವ್ಯವಸ್ಥೆ ಎಲ್ಲಿಯವರೆಗಿರ್ತದೋ, ಶೋಷಿತರು ಎಲ್ಲಿಯವರೆಗಿರ್ತಾರೋ ಅಲ್ಲಿಯವರೆಗೆ ಶೋಷಿತರ ಸಮ್ಮೇಳನವು ಅತ್ಯಂತ ಅನಿವಾರ್ಯ, ಅಗತ್ಯ ಅಂತ ಪ್ರತಿಪಾದನೆ ಮಾಡಿದ್ರಿ. ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸರು, ನಾರಾಯಣ ಗುರುಗಳು ಇವರೆಲ್ಲರ ಒಂದು ಪ್ರಸ್ತಾಪನೆಯನ್ನು ತೆಗೆದುಕೊಂಡು ಅವರವರದೇ ಮಾತುಗಳನ್ನು ಅಲ್ಲಿ ಇಟ್ಟು ನೀವು ಅದನ್ನು ಸಮರ್ಥನೆ ಮಾಡಿದ್ರಿ. ಒಂದು ವರ್ಗ ವಿಜ್ಞಾನಿಗಳೇ ಆಗ್ತಾ ಇದ್ದಾರೆ, ಒಂದು ವರ್ಗ ಡಾಕ್ಟರ್ಗಳೇ ಆಗ್ತಾರೆ, ಒಂದು ವರ್ಗ ಇಂಜಿನಿಯರ್ಗಳೇ ಆಗ್ತಾರೆ. ಹೀಗೆ ಎಲ್ಲ ಹುದ್ದೆಗಳನ್ನೂ ಅವರು ಪಡ್ಕೊಳ್ತಾ ಹೋಗ್ತಾರೆ. ಆದರೆ ಶೋಷಿತ ವರ್ಗ ಇನ್ನೂವರೆಗೂ ಆ ಹುದ್ದೆಯನ್ನು ಪಡೆದಿಲ್ಲ. ಶೋಷಿತರಾಗೇ ಉಳಿದಿದ್ದಾರೆ. BJP ಮತ್ತು RSS ದೇವರು, ಧರ್ಮ, ನಂಬಿಕೆ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದೆ, ನಾವು ಅದನ್ನು ಮಾಡ್ತಾ ಇಲ್ಲ ಅಂತ ಹೇಳಿದರು. ಇವೆಲ್ಲದಕ್ಕೂ ನಾನು ಒಂದೊಂದಾಗಿ ಉತ್ತರ ಕೊಡ್ತಾ ಬರ್ತೇನೆ. ಧರ್ಮ ರಾಜಕೀಯವನ್ನು ಮಾಡ್ತಾ ಇಲ್ಲ ಅಂತ ಆದರೆ ಕೆರೆಗೋಡಿನಲ್ಲಿ ನೀವು ಮಾಡ್ತಾ ಇದ್ದ ರಾಜಕೀಯ ಯಾವುದು? ಹನುಮಧ್ವಜವನ್ನು ಯಾಕೆ ದೇವಸ್ಥಾನದ ಎದುರಿಂದ ಇಳಿಸಿದಿರಿ? ಹಾಗಾದರೆ ಮಸೀದಿಯಲ್ಲಿ ಕಟ್ಟಿದಂಥ ಅಥವಾ ಮಸೀದಿಯ ಎದುರು ಕಟ್ಟಿದಂಥ, ಮಸೀದಿಯ ಕಂಪೌಂಡಿನ ಹೊರಗೆ ಕಟ್ಟಿದಂಥ
ಎಲ್ಲ ಆ ಧರ್ಮದ ಧ್ವಜಗಳನ್ನು ಇಳಿಸುವ ತಾಕತ್ತು ನಿಮಗಿದೆಯಾ? ಇಳಿಸ್ತೀರಾ? ಇಡೀಯದಾದಂಥ ಪಂಚಾಯತ್ ವ್ಯವಸ್ಥೆಯಲ್ಲಿ ಅದನ್ನು ಸಂಪೂರ್ಣವಾಗಿ ಅನುಮತಿ ಪಡೆದು ಸ್ಥಳೀಯ ಶಾಸಕರ ಅನುಮತಿಯ ಮೇರೆಗೆ ಧ್ವಜಸ್ತಂಭವನ್ನು ಕಟ್ಟಲಾಯಿತು. ಧ್ವಜಸ್ತಂಭವನ್ನು ನಿಲ್ಲಿಸಿದ ಮೇಲೆ ಅದಕ್ಕೆ ಹನುಮನ ಧ್ವಜವನ್ನು ಏರಿಸಲಾಯಿತು. ಜನವರಿ 26ರಂದು ರಾಷ್ಟ್ರಧ್ವಜವನ್ನು ಏರಿಸಿದ್ರು. ಆಗಸ್ಟ್ 15ರ ದಿನ ರಾಷ್ಟ್ರಧ್ವಜವನ್ನೇ ಏರಿಸ್ತಾರೆ. ಇಷ್ಟು ಸೌಹಾರ್ದತೆ ಇದೆ. ದೇವಸ್ಥಾನದ ಮುಂದಿನ ಧ್ವಜಕಂಬಕ್ಕೆ ಯಾವತ್ತೂ ರಾಷ್ಟ್ರಧ್ವಜವನ್ನು ಏರಿಸುವಂಥ ಒಂದು ಪರಂಪರೆಯನ್ನು ನಾವೆಲ್ಲೂ ನೋಡಿಲ್ಲ. ಆದರೆ ಜನರ ಒಂದು ಸೌಹಾರ್ದತೆ, ಜನರ ಒಂದು ಬೌದ್ಧಿಕವಾದಂಥ ಮೇಲ್ಮಟ್ಟ ಯಾವ ಮಟ್ಟದಲ್ಲಿದೆ ಅಂತಂದರೆ, ಆ 2 ದಿನಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ನಿರಂತರವಾಗಿ ಹನುಮ ಧ್ವಜವನ್ನು ಹಾರಿಸ್ತೀವಿ. ಆ ದೇವಸ್ಥಾನದ ಮುಂದಿನ ಧ್ವಜಕಂಬ ಅದೇನು ಇವತ್ತು ನಿನ್ನೆ ಹುಟ್ಟುಕೊಂಡಿದ್ದಲ್ಲ. ಹಾಗಾದರೆ ಅದನ್ನು ಬಲಾತ್ಕಾರವಾಗಿ ಯಾವುದೇ ಕಾನೂನಿನ ಒಂದು ಇದನ್ನು ಏನೋ ಪರಿಮಿತಿಯನ್ನು ಅಲ್ಲಿ ನಾವು ಅನುಷ್ಠಾನಕ್ಕೆ ತರದೇನೆ, ಯಾವುದೇ ನೋಟಿಸು ಇತ್ಯಾದಿಯನ್ನು ಜಾರಿ ಮಾಡದೇನೆ ಏಕಾಏಕಿ ಬಲಾತ್ಕಾರದಿಂದ ಪೊಲೀಸ್ ಫೋರ್ಸನ್ನು ಹಾಕಿ ನೀವು ಧ್ವಜವನ್ನು ಇಳಿಸ್ತೀರಿ ಅಂತಾದರೆ ಇದು ಯಾವ ರಾಜಕೀಯ? ಅದು ಸೂಕ್ಷ್ಮ ಪ್ರದೇಶ ಅಲ್ಲ. ಅಲ್ಲಿ ಬಹುಸಂಖ್ಯಾತರು ಹಿಂದೂಗಳೇ ಇರುವುದು. ಯಾರೂ ಇದನ್ನು ತೆಗೆಯಿರಿ ಅಂತೇನೆಲ್ಲ ಹೋರಾಟ ಮಾಡಿಲ್ಲ, ಆಕ್ಷೇಪ ವ್ಯಕ್ತಪಡಿಸಿಲ್ಲ. ಆದರೂ ಯಾಕೆ ಮಾಡಿದ್ರಿ? ಇದು ಧರ್ಮ ರಾಜಕೀಯ ಅಲ್ವಾ? ರಾಮನಿಗೆ ತುಚ್ಛೀಕರಣದಿಂದ ಮಾತಾಡ್ತಾ ಇದ್ದೀರಿ, ಮೋದಿಯವರ ಬಗ್ಗೆನೂ ಮಾತಾಡ್ತಿದ್ದೀರಿ. ಒ ಬಿ ಸಿ ಶೋಷಿತರು ಅಂತಿರಲ್ಲ, ಮೋದಿಯವರು ಯಾವ ವರ್ಗಕ್ಕೆ ಸೇರಿದವರು? ರಾಮನ ಪ್ರತಿಷ್ಠಾಪನೆಯನ್ನು ಮೋದಿಯವರು ಮಾಡಬಾರ್ದು ಅಂತ ತೆಗೆದವರು ಯಾರು? ಅದರ ಜೊತೆಗೆ ಈಗಲೂ ನಿಮ್ಮ ಬುದ್ಧಿಜೀವಿಗಳು, ಲೇಖಕರು ಅಥವಾ ಕಾಂಗ್ರೆಸ್ಸಿಗರು ಏನು ಹೇಳ್ತಾರೆ? ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣರೇ ಪ್ರತಿಷ್ಠಾಪನೆ ಮಾಡಬೇಕಾದಂಥ ಒಂದು ಪರಂಪರೆ ಇದೆ. ಆ ಪರಂಪರೆಗೆ ಮೋದಿಯವರೇ ಸವಾಲೊಡ್ಡಿದ್ರೆ, ಯಾಕೆಂದರೆ ಅವರು OBC ಗಾಣಿಗ ಸಮಾಜದಿಂದ ಬಂದವರು. ಅವರು ಪ್ರತಿಷ್ಠಾಪನೆ ಮಾಡುವ ಮೂಲಕ ಹಿಂದೂ ಧರ್ಮಕ್ಕೆ ಅವಮಾನ ಆಗಲಿಲ್ವೇ? ಈ ಥರದ ಪ್ರಸ್ತಾಪನೆಯನ್ನು ನೀವೇ ಮಾಡ್ತೀರಿ. ಮತ್ತೆ ಚಿತ್ರದುರ್ಗದಲ್ಲಿ ನಿಂತ್ಕೊಂಡು ಹೇಳ್ತೀರಿ, ನಾರಾಯಣ ಗುರುಗಳು ಹೇಳಿದರು, ನಿಮಗೆ ಯಾವ ದೇವಸ್ಥಾನಕ್ಕೆ ಪ್ರವೇಶ ಇಲ್ವೋ ಆ ದೇವಸ್ಥಾನಕ್ಕೆ ನೀವು ಹೋಗಬೇಡಿ, ನೀವೇ ದೇವಸ್ಥಾನವನ್ನು ಕಟ್ಟಿ ನೀವೇ ಪೂಜೆ ಮಾಡಿ, ನೀವೇ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿದರು. ಅದು ಮಾಡಬೇಕಾದದ್ದು ಅಂತಲೂ ಕೂಡ ಹೇಳ್ತೀರಿ. ಈ ದ್ವಂದ್ವ ಯಾಕೆ? ರಾಮ ಮಂದಿರದಲ್ಲಿ 2 SC STಯಿಂದ ಬಂದಂಥ ವ್ಯಕ್ತಿಗಳನ್ನು ಪೂಜಾರಿಯಾಗಿ ಪಡೆಯಲಾಗಿದೆ. ನಿಮ್ಮ ಸರ್ಕಾರದಲ್ಲಿ ಮಾಡಿದ್ರೇನು? ಶೋಷಿತರು ಇವತ್ತಿನವರೆಗೂ ಶೋಷಿತರಾಗಿ ಉಳಿದಿದ್ದಾರೆ. ಅವರಿಗೆ ಯಾವುದೇ ಸಾಮಾಜಿಕ ಗೌರವ, ಸಾಮಾಜಿಕ ಸಮಾನತೆ, ಸಾಮಾಜಿಕ ಭದ್ರತೆ ಸಿಕ್ಕಿಲ್ಲ. ಆದ್ದರಿಂದ ಶೋಷಿತರ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಿರಲ್ಲ. RSS BJPಯನ್ನು ಗುರಾಣಿಯಾಗಿ ಹಿಡಿತಿರಲ್ಲ. ಹಾಗಾದರೆ 75 ವರ್ಷದ ಸ್ವತಂತ್ರ ಭಾರತದಲ್ಲಿ ಅತಿ ಹೆಚ್ಚು ಆಡಳಿತ ಮಾಡಿದ್ದಂಥವ್ರು ಯಾರು? ಸಾಂವಿಧಾನಿಕವಾಗಿ ರಾಜ್ಯ ಇರ್ಬೋದು, ರಾಷ್ಟ್ರ ಇರ್ಬೋದು. ಒಂದು ಹಂತದಲ್ಲಿ ಆಕಳಕರು ನಿಮ್ಮ ಚಿಹ್ನೆ ಇದ್ದಂಥ ಕಾಲ ಅದು. ಲೈಟ್ ಕಂಬಕ್ಕೆ ನಿಲ್ಲಿಸಿ ಅದಕ್ಕೆ ಕಾಂಗ್ರೆಸ್ಸಿನ ಚಿಹ್ನೆಯನ್ನು ಅಂಟಿಸಿದರೂ ಕೂಡ ಗೆದ್ದು ಬರ್ತಾರೆ ಅನ್ನುವಂಥ ಒಂದು ಪ್ರತೀತಿ ಇತ್ತು. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಮಯವಾಗಿತ್ತು ಈ ದೇಶ. 56-58 ವರ್ಷ ನಿಮ್ಮ ಆಡಳಿತ ಕೈಯಲ್ಲಿ ಈ ದೇಶವನ್ನು ನೋಡಿದೆ. ಹಾಗಾದರೆ ಶೋಷಿತರು ಶೋಷಿತರಾಗೇ ಉಳಿದಿದ್ದಾರೆ ಅಂತಾದರೆ ಅದು ಯಾರ ಕರ್ಮದ ಫಲ, ಯಾರ ಕಾರ್ಯದ ಫಲ, ಯಾರ ಆಡಳಿತದ ಫಲ ಹೇಳಿ? ನೀವು ಯಾಕೆ ಶೋಷಿತರನ್ನು ಶೋಷಿತರಾಗಿಯೇ ಉಳಿಸ್ಕೊಂಡು ಬಂದ್ರಿ? ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು? 12 ವರ್ಷ ಮೀಸಲಾತಿ, ಹೆಚ್ಚು ಅಂದರೆ 20 ವರ್ಷ ಅಂತಂದರು ಅಲ್ವೇ? ಅದರ ನಂತರ ಮೀಸಲಾತಿಯನ್ನು ಕೊಡಬಾರದು. ಯಾಕೆ ಹೇಳಿದರು? ನೀವು ಆ ಗಡುವಿನ ಒಳಗಡೆ ಈ ಶೋಷಿತ ಜನಾಂಗವನ್ನು ನೀವು ಮೇಲೆತ್ತತಕ್ಕದ್ದು. ಮೇನ್ ಸ್ಟ್ರೀಮಿಗೆ ಅವರನ್ನು ಬೌದ್ಧಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಅವರನ್ನು ಆ ಹಂತಕ್ಕೆ ತಂದು ನಿಲ್ಲಿಸತಕ್ಕದ್ದು ಅದು ನಿಮ್ಮ ಜವಾಬ್ದಾರಿ ಅಂತಂದರು. ನೀವು 56 ವರ್ಷದಲ್ಲೂ ಮಾಡಿಲ್ಲ ಅದನ್ನು. ಸ್ವತಂತ್ರ ಭಾರತದ 75 ವರ್ಷದ ಹಂತದಲ್ಲಿ ಇವತ್ತು ನಿಂತು ಶೋಷಿತರು ಶೋಷಿತರಾಗಿ ಉಳಿದಿದ್ದಾರೆ. ಅದು ಕಾಂಗ್ರೆಸ್ಸಿನ ಕೊಡುಗೆಯೋ, BJP ಕೊಡುಗೆಯೋ, RSSನ ಕೊಡುಗೆಯೋ? ಹಾಗಾದರೆ ಇವತ್ತಿಗೂ ಅನ್ನಭಾಗ್ಯವನ್ನು ಕೊಡುವಂಥ ದುರಂತ ಯಾಕೆ?
ಇವತ್ತಿಗೂ ಅವರಿಗೆ ಫ್ರೀ ಗಿಫ್ಟನ್ನು ನೀವು ಕೊಡಬೇಕಾದಂಥ ದುರಂತವನ್ನು ಉಳಿಸಿದವರು ಯಾರು? ಆ ಸಾಮಾಜಿಕ ಅಸ್ಥಿರತೆಯನ್ನು, ಅಸಮಾನತೆಯನ್ನು ಇವತ್ತಿಗೂ ಕಾಪಾಡಿಕೊಂಡು ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಅವರನ್ನು ಆಹಾರವಾಗಿ, ಅಸ್ತ್ರವಾಗಿ, ಶಸ್ತ್ರವಾಗಿ ಬಳಸಿಕೊಂಡವರು ಯಾರು? ಅಲ್ಪಸಂಖ್ಯಾತರೇ ನಮ್ಮ ವೋಟ್ ಬ್ಯಾಂಕಿನ ಆಧಾರ ಸ್ತಂಭ, ನಿಮ್ಮ ಸರ್ಕಾರವೇ ಇದೆ, ನೀವೇ ನಮ್ಮನ್ನು ಉಳಿಸಬೇಕು, ಬೆಳೆಸಬೇಕು ಅಂಥೇಳಿ ಅವರ ಹತ್ರ ಕೈಕಾಲು ಹಿಡಿದು ಅವರಿಗೆ ಗೋಗರೆದು ಅವರನ್ನು ಇಲ್ಲ ಸಲ್ಲದ ಎಲ್ಲ ಆಮಿಷಗಳನ್ನು ಒಡ್ಡಿ ಅವರ ಯಾವ ಅಭಿವೃದ್ಧಿಗೂ ನಿರಂತರವಾಗಿ ಶ್ರಮಿಸದೆ ಅವರು ಇವತ್ತಿಗೂ ಹಾಗೆಯೇ ಅವರು ಯಾವ ಸ್ಥಿತಿಯಲ್ಲಿದ್ದಾರೋ ಅದೇ ಸ್ಥಿತಿಯಲ್ಲಿ ಉಳಿಸಿ ನಮಗೆ ಹೆಬ್ಬೆಟ್ಟು ಒತ್ತು ಹಾಗೆ ಮಾಡಿಕೊಂಡವರು ಯಾರು? ಕಾಂಗ್ರೆಸ್ಸಿಗರೋ ಅಥವಾ BJPಯವರು? ನಿಮ್ಮ 138 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತೀರಿ, ಸ್ವತಂತ್ರ ಚಳವಳದಲ್ಲಿ ನಾವು ಭಾಗವಹಿಸಿದವರು ಅಂತ ಹೇಳ್ತೀರಿ, ಪ್ರಥಮ ಪ್ರಧಾನಿಯ ಪಟ್ಟವನ್ನು ನೀವೇ ಅಲಂಕರಿಸಿದವರು. BJP ಪಕ್ಷಕ್ಕಿರುವಂಥ ಇತಿಹಾಸ ಏನು, ಕಾಂಗ್ರೆಸ್ ಪಕ್ಷಕ್ಕೆ ಇರುವಂಥ ಇತಿಹಾಸ ಏನು? ಹಾಗಾದರೆ ಕಾಂಗ್ರೆಸ್ಸು ಸುದೀರ್ಘವಾದ ಆಡಳಿತವನ್ನು ಮಾಡಿಯೂ ಕೂಡ ಇವತ್ತು ರಾಮ ನಮ್ಮದು, ನಾವು ಹಿಂದೂಗಳು, ರಾಮ ನಮ್ಮ ರಾಮ, ನನ್ನ ಹೆಸರಲ್ಲೇ ರಾಮ ಇದೆ ಅಂತ ಹೇಳ್ಕೊಳ್ಳುವವರು ರಾಮ ಮಂದಿರದ ವಿರುದ್ಧವಾಗಿ ನಿಂತ್ರಿ, ರಾಮನನ್ನು ಕಾಲ್ಪನಿಕ ಅಂದ್ರಿ, ರಾಮನನ್ನು ಇನ್ನಿಲ್ಲದ ಶಬ್ದಗಳಲ್ಲಿ ನಿಂದಿಸಿದ್ರಿ, ಉಗಿದ್ರಿ, ತುಚ್ಛೀಕರಣ ಮಾಡಿದ್ರಿ. ಇವತ್ತು ರಾಮನ ಇಡೀ ಅಲೆಯನ್ನು ನೋಡಿ ಭಾರತ ಇವತ್ತು ಸನಾತನ ಧರ್ಮದ ಪುನರುತ್ಥಾನದ ಒಂದು ಇಡೀಯದಾದಂಥ ಒಂದು ಭಾವೋತ್ಕರ್ಷದಲ್ಲಿ ಮಿಂದೇಳ್ತಾ ಇರುವಂಥದ್ದನ್ನು ನೋಡಿ ಈಗ ನೀವು ಬೆಕ್ಕಸ ಬೆರಗಾಗಿದ್ದೀರಿ, ಭಯಭೀತರಾಗಿದ್ದೀರಿ, ಅಧೀರಗೊಂಡಿದ್ದೀರಿ, ಅಸ್ಥಿರಗೊಂಡಿದ್ದೀರಿ. ನಮಗೆ ಎಲ್ಲಿಯೂ ಒಂದು ಹಿಂದೂಗಳ ಓಟು ಸಿಗುವುದಿಲ್ವೇನೋ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದೀರಿ. ಹಾಗಾಗಿ ಏನು ಹೇಳ್ತಾ ಇದ್ದೀರಿ? ನಾವು ಹಿಂದೂಗಳು, ನಾವು ಸನಾತನ ಧರ್ಮದ ಮೇಲೆ ನಂಬಿಕೆ ಇಟ್ಟವರು, ರಾಮ ನಮ್ಮವನೂ ಹೌದು, ನಾವು ರಾಮ ಮಂದಿರ ಕಟ್ಟಿಸ್ತಾ ಇದ್ದೇವೆ, ಹಾಗೆ ಹೀಗೆ ಅಂತೀರಿ. ಅದೇ ಹೊತ್ತಿನಲ್ಲಿ ಮತ್ತೆ ರಾಮನಿಗೆ, ರಾಮ ಮಂದಿರಕ್ಕೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾ ಇದ್ದೀರಿ. ಹನುಮ ಧ್ವಜವನ್ನು ಇಡೀ ಊರಿನವರು ಏಕಮತದಿಂದ ಅಲ್ಲಿ ಏರಿಸಿದ್ದನ್ನು ಧ್ವಜಕಂಬದ ಮೇಲೆ ಅದನ್ನು ಇಳಿಸ್ತಾ ಇದ್ದೀರಿ. ಶೋಷಿತರ ಸಮಾವೇಶವನ್ನು ಈ 75 ವರ್ಷ ದಾಟಿದ ಮೇಲೂ ಮತ್ತೆ ಮಾಡ್ತಾ ಇದ್ದೀರಿ. ಮತ್ತೆ ಮಾಡಿ ಅದರ ಆ ಶೋಷಣೆಯನ್ನು ಮಾಡಿದವರು ಯಾರು ಅಂತಂದರೆ BJP ಅಂತೀರಿ. ಯಾರು BJPಯವರು? ಎಷ್ಟು ಕಾಲ ಆಳಿದ್ದಾರೆ? ಎಷ್ಟು ಕಾಲ BJPಯವರು ಆಳಿದ್ದಾರೆ? ಈ 10 ವರ್ಷದಲ್ಲಿ ಮೋದಿಯವರು, ಹಿಂದೆ ವಾಜಪೇಯಿಯವರನ್ನು ಬಿಟ್ಟರೆ ಯಾರು ಆಳಿದ್ದಾರೆ? ಈ 10 ವರ್ಷದಲ್ಲಿ ಯಾವ ರೀತಿಯ ಅಭಿವೃದ್ಧಿ ಆಗಿದೆ ಅನ್ನೋದು ದೇಶ ಕಂಡಿದೆ. ನಿಮ್ಮ ಹಾಗೆ ಧರ್ಮ ರಾಜಕೀಯವನ್ನು ತನ್ನದೇ ಅಜೆಂಡಾ ಅಂತ ಮೋದಿಯವರು ಮಾಡಿಲ್ಲ ಅನ್ನೋದಕ್ಕೆ 100 ಉದಾಹರಣೆ ಕೊಡ್ಬೋದು. ಆದರೆ ನಿಮ್ಮ ಆಡಳಿತದ 6-7 ತಿಂಗಳಲ್ಲಿ 75 ವರ್ಷದ ಒಟ್ಟು ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ಸಿನ ಒಟ್ಟು ಆಡಳಿತ ಏನು ಮಾಡಿದೆ ಅನ್ನೋದನ್ನು ಅದು ಒಂದು ದೊಡ್ಡ ಇತಿಹಾಸವೇ ಇದೆ. ನಿಮ್ಮದೇ 6-7 ತಿಂಗಳಲ್ಲೂ ಗಮನಿಸಿದರೂ ಕೂಡ ನೀವೇನು ಮಾಡಿದ್ದೀರಿ ಅನ್ನೋದು ಈಗ ಜಗಜ್ಜಾಹೀರಾಗ್ತಾ ಇದೆ. ಏಕಮುಖ ಆಡಳಿತ, ಅದು ಬಹುಮುಖ ಆಡಳಿತ ಅಲ್ಲ. ಸರ್ವಧರ್ಮದ ಶಾಂತಿಯ ತೋಟದ ಯಜಮಾನಿಕೆಯನ್ನು ನೀವು ಮಾಡ್ತಾ ಇಲ್ಲ. ಒಂದು ಧರ್ಮದ ಧ್ವಜವನ್ನು ಹಿಡಿದು, ಒಂದು ಧರ್ಮದ ನೆಲೆಯನ್ನು ಹಿಡಿದು ಆಡಳಿತ ಮಾಡ್ತಾ ಇದ್ದೀರಿ. ಬಹುಸಂಖ್ಯಾತರ ಭಾವನಾತ್ಮಕ ಒಂದು ನಂಬಿಕೆಯ ವ್ಯವಸ್ಥೆಗೆ ಪ್ರತಿದಿನ ಕೊಳ್ಳಿಯನ್ನು ಇಡ್ತಾ ಇದ್ದೀರಿ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಆಡಳಿತ ಯಂತ್ರಗಳನ್ನು ಬಳಸಿಕೊಂಡು ಹಿಂದೂಗಳ ಭಾವನೆಯನ್ನು ಮೆಟ್ಟುವ ಮತ್ತು ಆ ಮೂಲಕ ಮುಸ್ಲಿಂ ಸಮುದಾಯವನ್ನು ಖುಷಿಪಡಿಸುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೀರಿ. ಅಸಮಾನತೆಯನ್ನು ಉಳಿಸಿದ ಶ್ರೇಯಸ್ಸು ಕಾಂಗ್ರೆಸ್ಸಿನದ್ದು. ಶೋಷಿತರು ಇವತ್ತಿಗೂ ಶೋಷಿತರಾಗಿ ಉಳಿದಿದ್ದಾರೆ ಅಂತಂದರೆ ಅದರ ಹವಿರ್ಭಾಗ ಸೇರಬೇಕಾದದ್ದು ಕಾಂಗ್ರೆಸ್ಸಿಗೆ. ದಲಿತರು ಇವತ್ತು ದಲಿತರಾಗೇ ಉಳಿದಿದ್ದಾರೆ, ಅಸಹಾಯಕರಾಗಿ, ಅಸ್ಪೃಶ್ಯರಾಗಿ, ಸಮಾಜದ ಒಟ್ಟು ಸಮುದಾಯದಿಂದ ಅವರು ಇನ್ನೂ ಪ್ರತ್ಯೇಕವಾಗಿ ಉಳಿದಿದ್ದಾರೆ ಅಂತಾದರೆ ಅದರ ಕೊಡುಗೆಯೂ ನಿಮ್ಮದೇ. ಯಾಕೆಂತಂದರೆ ಬಾಯಲ್ಲಿ ಬೊಗಳಿದ್ರೆ ಹೊರತು ಆಡಳಿತದಲ್ಲಿ ಅದನ್ನು ತರಲಿಲ್ಲ. ಆಡಳಿತದಲ್ಲಿ ಅವರನ್ನು ಸಂಪೂರ್ಣವಾಗಿ ಅಭಿವೃದ್ಧಿಯತ್ತ ಕೊಂಡೋಗುವ ಯಾವ ಕೆಲಸವನ್ನೂ ನೆಲಮೂಲದಿಂದ ಮಾಡಿಲ್ಲ. ಬರೀ ಬಾಯಲ್ಲಿ ಮಾತ್ರ ಪಟಾಕಿ ಹೊಡೆದ್ರಿ. ಗರೀಬಿ ಹಟಾವೋ ಅಂದ್ರಿ. ಏನು ಹಟಾವೋ? ಎಲ್ಲಿ ಗರೀಬಿ ಹಟಾವೋ ಆಯಿತು? ಎಲ್ಲಿ ದಲಿತರ ಉದ್ಧಾರ ಮಾಡಿದ್ರಿ?
ಮಾತೆತ್ತಿದ್ರೆ ಸಂವಿಧಾನ, ಮಾತೆತ್ತಿದ್ರೆ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಇತ್ತೀಚಿನ ಬೆಳವಣಿಗೆ. ಮೊದಲ ಅಂಬೇಡ್ಕರು ಮತ್ತು ಮೊದಲ ಸಂವಿಧಾನ ಇರಲಿಲ್ಲ. ಸಂವಿಧಾನವನ್ನು ತಮಗೆ ಬೇಕಾದ ಹಾಗೆ 110ಕ್ಕೂ ಹೆಚ್ಚು ಬಾರಿ ಅದನ್ನು ತಿದ್ದಿ ಬಹುಸಂಖ್ಯಾತರ ತಲೆ ಮೇಲೆ ಚಪ್ಪಡಿ ಎಳೆದು ಅಲ್ಪಸಂಖ್ಯಾತರಿಗೆ ಸಂಪೂರ್ಣವಾದ ಅಧಿಕಾರವನ್ನು ಕೊಡುವ ಹಾಗೆ ಮಾಡಿ, ಧಾರ್ಮಿಕವಾಗಿ ಅಂತೂ ನಾವು ಧಾರ್ಮಿಕ ಪ್ರವಚನ ಮಾಡುವ ಹಾಗಿಲ್ಲ, ಅವರು ಮಾಡ್ಬೋದು. ಅದನ್ನೂ ತಂದರೆ ಅಮಾಂಡ್ಮೆಂಟ್ ಮಾಡಿ. ಇನ್ನಿಲ್ಲದ ಹಾಗೆ ಸಂವಿಧಾನವನ್ನು ನಿಮ್ಮ ಮನೆಯ ವೈಯಕ್ತಿಕ ಡೈರಿ ರೀತಿಯಲ್ಲಿ ಅದನ್ನು ತಿದ್ದುಪಡಿ ಮಾಡಿದ ಶ್ರೇಯಸ್ಸಿದ್ರೆ ಅದು ಕಾಂಗ್ರೆಸ್ನವ್ರದ್ದು. ಅಂಬೇಡ್ಕರ್ ಸಂವಿಧಾನ ಅಂತ ಹೇಳ್ತಾ ಇದ್ದವರು ಆ ದಲಿತರ ಪರಿಸ್ಥಿತಿಯನ್ನು ಏನು ಮಾಡಿಟ್ಟಿದ್ದೀರಿ? ಅವರ ರಿಸರ್ವ್ ಫಂಡನ್ನು ಮುಕ್ಕಿ ನೀರು ಕುಡಿದ್ರಿ ಬಿಟ್ಟಿ ಭಾಗ್ಯಕ್ಕಾಗಿ. ಅವರಿಗೆ ಯಾವುದೇ ರೀತಿಯ ಈ 75 ವರ್ಷದಲ್ಲಿ ಅವರನ್ನು ಸರಿಯಾದಂಥ ರಚನಾತ್ಮಕವಾಗಿ ಅಭಿವೃದ್ಧಿ ಮಾಡುವ ಕೆಲಸವನ್ನು ಕಾಂಗ್ರೆಸ್ಸು ಮಾಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಇರ್ತಿರಲಿಲ್ಲ. ನಿಮಗೆ ಶೋಷಿತರ ಸಮಾವೇಶ ಮಾಡುವ ಅವಕಾಶವೇ ಸಿಗ್ತಿರಲಿಲ್ಲ. ಶೋಷಿತರ ಸಮಾವೇಶ, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಕೆಳವರ್ಗದವರು, ನಿಮ್ನ ವರ್ಗದವರು, ಈ ಥರದ ವರ್ಗಶಾಹಿಯಾಗಿ ಪ್ರತಿಯೊಬ್ಬರನ್ನು ಇವತ್ತು ಗುರುತಿಸಿ ಅವರಿಗೆ ಪ್ರತ್ಯೇಕವಾಗಿ ಅವರನ್ನು ನೋಡಬೇಕಾದಂಥ ಸಂದರ್ಭ 75 ವರ್ಷದ ನಂತರವೂ ಉಳಿದಿದೆ ಅಂತಾದರೆ ಅದರ ಎಲ್ಲ ಶ್ರೇಯಸ್ಸು, ಅದನ್ನು ಎಲ್ಲವನ್ನು ಹಾಗೇ ಉಳಿಸಿದಂಥ ಒಂದು ಕೆಲಸ, ಅದೆಲ್ಲವೂ ಸೇರಬೇಕಾದದ್ದು, ಅದರ ಹೊಣೆಯನ್ನು ಹೊರಬೇಕಾದದ್ದು, ಅದರ ಉತ್ತರದಾಯಿತ್ವವನ್ನು ಹೊರಬೇಕಾದದ್ದು ಕಾಂಗ್ರೆಸ್ ಅನ್ನೋದನ್ನು ಮರೆಯಬೇಡಿ. ಇಲ್ಲಿ ಯಾವುದೇ ಪಕ್ಷವೂ ನಿಮ್ಮ ಹಾಗೆ ಸರ್ವತಂತ್ರ ಸ್ವತಂತ್ರವಾಗಿ ಅದರಲ್ಲೂ ಬಹುಮತದ ಸರ್ಕಾರವನ್ನು ಇಟ್ಟುಕೊಂಡು ಸುದೀರ್ಘವಾಗಿ 5.25 ದಶಕದ ಕಾಲ ಆಳದವರು ಯಾರೂ ಇಲ್ಲ. ನೀವೇನು ಕಡ್ದು ಕಟ್ಟಾಕಿದ್ದೀರಿ? ಹಾಗಾದರೆ ಏನು ತೆಪ್ಪುಗುದುತ್ತಾ ಕೂತಿದ್ರಿ? ಯಾಕೆ ಇವತ್ತು BJPಯ ಮೇಲೆ, RSS ಮೇಲೆ ಹೊರಿಸ್ತಾ ಇದ್ದೀರಿ? ಸಂಪೂರ್ಣವಾಗಿ ಬಹುಸಂಖ್ಯಾತರ ಎದೆಮಿಟ್ಟು 75 ವರ್ಷದ ಸ್ವತಂತ್ರ ಭಾರತದಲ್ಲಿ ಬಹುಕಾಲವನ್ನು ಆಡಳಿತ ಮಾಡಿದವರು ನೀವು. ಆ ಎಲ್ಲ ದೌರ್ಬಲ್ಯ, ದೌರ್ಭಾಗ್ಯ, ದುಷ್ಟತೆ, ಅಸಮಾನತೆ, ಅಸಂಸ್ಕೃತವಾದಂಥ ವ್ಯವಸ್ಥೆ, ಶೋಷಿತರು ಇವತ್ತಿಗೂ ಶೋಷಿತರಾಗಿ ಉಳಿದಿದ್ದಾರೆ ಅಂತಾದರೆ ಅದೆಲ್ಲ ಕೊಡುಗೆಯ ಹೆಗ್ಗಳಿಕೆ, ಅಗ್ಗಳಿಕೆ ನಿಮಗೇ ಸೇರಬೇಕಾದದ್ದು. ಆತ್ಮಾವಲೋಕನ ಮಾಡಿಕೊಳ್ಳಿ. ವೋಟ್ ಬ್ಯಾಂಕಿಗಾಗಿ, ರಾಜಕೀಯಕ್ಕಾಗಿ ಅಹಿಂದ ಸಮಾವೇಶ ಮಾಡ್ತೀರಿ. ಇವತ್ತು ಮತ್ತೆ 24ರ ಚುನಾವಣೆ ಬಂದಿದೆ ಅಂಥೇಳಿ ಅಲ್ಲಿ ರಾಮ ಮಂದಿರ ಉದ್ಘಾಟನೆಯನ್ನು ರಾಜಕೀಯ ಅಂತೀರಿ. ನೀವು ಶೋಷಿತರ ಸಮಾವೇಶ ಮಾಡೋದು ಹುಚ್ಚನಿಗೂ ಗೊತ್ತಾಗುತ್ತೆ, ಕುರುಡನಿಗೂ ಗೊತ್ತಾಗುತ್ತೆ, ಕಿವುಡನಿಗೂ ಗೊತ್ತಾಗುತ್ತೆ. ನೀವು ಯಾಕೆ ಸಮಾವೇಶವನ್ನು ಮಾಡ್ತಾ ಇದ್ದೀರಿ? ಯಾಕೆ ಭಗವಧ್ವಜವನ್ನು ಕೆರಗೋಡಿನಲ್ಲಿ ಇಳಿಸ್ತಾ ಇದ್ದೀರಿ? ಇಲ್ಲ ಸಲ್ಲದ ಒಂದು ವಿವಾದವನ್ನು ಇವತ್ತು ಅಶೋಕ್ ಹೇಳ್ತಾರೆ, ದತ್ತಪೀಠದ ಹಾಗೆ ನಾವು ಇದನ್ನು ತೆಗೆದುಕೊಂಡು ಇದನ್ನು ರಾಜ್ಯವ್ಯಾಪಿ ಹೋರಾಟ ಮಾಡ್ತೇವೆ ಅಂತ. ಅನಾವಶ್ಯಕವಾಗಿ BJPಯವ್ರಿಗೊಂದು ಅಸ್ತ್ರ ಕೊಟ್ರಿ. ಅದರ ಜೊತೆಗೆ ಅನಾವಶ್ಯಕವಾಗಿ ಒಂದು ಶಾಂತಿಯಿಂದ, ಸಹಬಾಳ್ವೆಯಿಂದ, ಸರ್ವಧರ್ಮ ಸಮನ್ವಯತೆಯಿಂದ ಕೆರಗೋಡಿನಲ್ಲಿ ಬದುಕ್ತಾ ಇದ್ದಂಥ ಜನರಿಗೆ ಇವತ್ತು ಅವರ ಬದುಕನ್ನು ಮೂರಾಬಟ್ಟೆ ಮಾಡಿದ್ರಿ, ಛಿದ್ರಗೊಳಿಸಿದ್ರಿ, ವಿಚ್ಛಿದ್ರಗೊಳಿಸಿದ್ರಿ. ಮನಸ್ಸನ್ನು, ಮನೆಯನ್ನು, ಬೀದಿಯನ್ನು, ಊರನ್ನು, ಕೇರಿಯನ್ನು ಎಲ್ಲವನ್ನು ಒಡೆದು ಹಾಕಿದ್ರಿ. ಇದು ಸರ್ಕಾರ ಮಾಡುವ ಕೆಲಸನಾ? ಆಡಳಿತಾತ್ಮಕ ವ್ಯವಸ್ಥೆ ಮಾಡುವ ಕೆಲಸನಾ? ಆ ಧ್ವಜ ಅಲ್ಲಿ ಹಾರಿದರೆ ಏನಾಗ್ತಾ ಇತ್ತು? ಏನು ಕಳ್ಕೊಳ್ತಾ ಇದ್ರಿ? ದೇವಸ್ಥಾನದ ಎದುರಿನ ಧ್ವಜವನ್ನು ತೆಗೆಯುವ ಹಕ್ಕು ಯಾರಿಗಿದೆ? ಯಾಕೆ ಆ ಧ್ವಜವನ್ನು ಮುಟ್ಟಿದ್ರಿ? ಅಷ್ಟು ತುರ್ತಾಗಿ ಮುಟ್ಟುವ ಅಗತ್ಯ ಏನಿತ್ತು? ಧರ್ಮ ರಾಜಕೀಯ ಮಾಡೋದಿಲ್ಲ ಅಂತ ಹೇಳ್ತಾ ಅಲ್ಪಸಂಖ್ಯಾತರ ಓಲೈಕೆಯ ಸಂಪೂರ್ಣವಾದಂಥ ಆಡಳಿತವನ್ನು ಮಾಡ್ತಾ ಇದ್ದರೆ ಅದು ಕರ್ನಾಟಕದ ಕಾಂಗ್ರೆಸ್. ರಾಷ್ಟ್ರಪತಿಗಳಿಗೆ ಏಕವಚನ ಬಳಸ್ತೀರಿ, ಪ್ರಧಾನಮಂತ್ರಿಯವರಿಗೆ ಏಕವಚನ ಬಳಸ್ತೀರಿ. OBCಯಿಂದ ಬಂದ ಪ್ರಧಾನಮಂತ್ರಿ ರಾಮನ ಪ್ರತಿಷ್ಠಾಪನೆ ಮಾಡುವುದನ್ನು ವಿರೋಧಿಸ್ತೀರಿ. ಹಾಗಾದರೆ ನಿಮ್ಮ ಒಟ್ಟು ಮರ್ಮ ಏನು? ದೇವಸ್ಥಾನದ ಒಳಗಡೆ ದಲಿತರನ್ನು ಪೂಜಾರಿಯಾಗಿ ನೇಮಿಸಬೇಕು ಅಂತಲೂ ಹೇಳ್ತೀರಿ. ನೇಮಿಸಿದರೆ ಅದು ಯಾಕೆ ನೇಮಿಸಿದ್ದಾರೆ ಅಂತಲೂ ಹೇಳ್ತೀರಿ. ಆ ಮೂಲಕ ಸನಾತನ ಧರ್ಮಕ್ಕೆ ಒಂದು ಸವಾಲನ್ನು BJPಯವರು ಒಡ್ಡಿದ್ರಿ ಅಂತಲೂ ಕೇಳ್ತೀರಿ. ಈ ದ್ವಂದ್ವ ಯಾಕೆ? ಈ ದ್ವಂದ್ವ, ಈ ಗೊಂದಲ, ಈ ಸ್ಪಷ್ಟತೆ ಇಲ್ಲದೇ ಅಸ್ಪಷ್ಟತೆ
ಅಸ್ಪಷ್ಟತೆಯೇ ನಿಮ್ಮ ನೆಲೆ, ನಿಮ್ಮ ಸಂವಿಧಾನ. ಆದ್ದರಿಂದಲೇ ಪ್ರತಿಯೊಂದು ಕಡೆ ಸರ್ಕಾರವನ್ನು ಕಳ್ಕೊಳ್ತಾ ಇದ್ದೀರಿ. INDA ಇಂಡಿ ಕೂಟ ಛಿದ್ರವಾಗಿ ಹೋಯಿತು. ಯಾಕೆಂದರೆ ನಿಮಗೊಂದು ನಿಲುವೇ ಇಲ್ಲ. ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯಂಥ ಸಂದರ್ಭವನ್ನು ನಾವು ರಾಮನ ಪರ, ನಾವು ಹಿಂದೂ ಪರ ಅಂತ ಹೇಳ್ತಾ ಅದು BJPಯ ರಾಮ, ಅದು ಮೋದಿಯ ರಾಮ, ನಮಗೆ ದಶರಥನ ರಾಮ ಬೇಕು. ಇಂಥ ಎಡವಟ್ಟು, ಅಸಂಗತ, ಯಾವುದೇ ರೀತಿಯಲ್ಲೂ ಒಂದು ಬುದ್ಧಿಶೂನ್ಯತೆಗಿಂತ ಕಳಪೆಯಾದಂಥ ಈ ಥರದ ನಿಮ್ಮ ನಿಲುವುಗಳೇ ನಿಮಗೆ ಶಾಪವಾಗಿದೆ. ನಿಮಗೆ ನೀವೇ ಶತ್ರುಗಳು. ಜನರು ನಿಮ್ಮನ್ನು ತಿರಸ್ಕರಿಸಬೇಕಾಗಿಲ್ಲ. BJPಯವರು ನಿಮ್ಮನ್ನು ಬದಿಗಟ್ಟುವಂಥ ಕೆಲಸ ಅವರು ಮಾಡಬೇಕಾಗಿಲ್ಲ. ನಿಮ್ಮ ನೀತಿಗಳು, ನಿಮ್ಮ ಜನವಿರೋಧಿ ನೀತಿಗಳು, ನಿಮ್ಮ ಈ ಧರ್ಮದ ದಂಗಲ್ಲು ಕೇವಲ ಅಲ್ಪಸಂಖ್ಯಾತರ ಓಲೈಕೆ, ಬಹುಸಂಖ್ಯಾತರನ್ನು ನಿರಂತರವಾಗಿ ಅಪಮಾನಗೊಳಿಸುವ, ನೆಡುವ, ಮೆಟ್ಟುವ ಈ ದುಷ್ಕೃತ್ಯವೇ ನಿಮ್ಮ ಸಾವಿಗೆ, ನಿಮ್ಮ ಒಂದು ಅಂತ್ಯಕ್ಕೆ, ನಿಮ್ಮ ಇಡೀಯವಾಗಿ ರಾಜಕೀಯವಾಗಿ ನೀವು ಕುಸಿಯುವುದಕ್ಕೆ ಕಾರಣವಾಗಿದೆ ಅಂತ ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಸಮಾಜಕ್ಕೆ ಹಿತವನ್ನು ಕಾಯಬೇಕು, ಸಮಾಜವನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು, ಸಮಾಜದಲ್ಲಿ ಶಾಂತಿಯನ್ನು ನೆಲೆಸುವ ಹಾಗೆ ಮಾಡಬೇಕು. ಅದು ಸರ್ಕಾರದ ಕೆಲಸ, ಸರ್ಕಾರದ ಆದ್ಯ ಕರ್ತವ್ಯ. ಆದರೆ ಶಾಂತಿಯುತವಾಗಿ ಬದುಕ್ತಾ ಇದ್ದಂಥ ಕೆರಗೋಡಿನಂಥ ಗ್ರಾಮಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನು ಸರ್ಕಾರವೇ ಕೃಪಾಪೋಷಿತವಾಗಿ ಮಾಡ್ತದೆ ಅಂತ ಆದರೆ ಇದಕ್ಕಿಂತ ದೌರ್ಭಾಗ್ಯ ಇನ್ನೇನಿದೆ? ರಾಷ್ಟ್ರಪತಿಗಳಂಥ ಒಂದು ಶ್ರೇಷ್ಠ ಜನತಂತ್ರ ವ್ಯವಸ್ಥೆಯ ಪೀಠವನ್ನು ಏಕವಚನದಲ್ಲಿ ಕರೆಯುವ ಮನೆಯ ಕೆಲಸದ ಆಳಿನ ಹಾಗೆ ಅವರನ್ನು ಸಂಬೋಧಿಸ್ತೀರಿ ಅಂತಾದರೆ ಇದಕ್ಕಿಂತ ಒಂದು ಜನತಂತ್ರ ವ್ಯವಸ್ಥೆಯ ದುರವಸ್ಥೆ, ದುರ್ವಿಧಿ ಇನ್ನೇನಿದೆ? ಅತ್ಯಂತ ಖೇದ ಆಗತ್ತೆ, ನೋವಾಗತ್ತೆ. ನಿಮ್ಮ ಇಡೀ ವರ್ತನೆಯ ಬಗ್ಗೆ ಆಕ್ರೋಶಕ್ಕಿಂತ ಈ ರೀತಿಯೂ ಒಂದು ಸಾಂವಿಧಾನಿಕ ಪೀಠದಲ್ಲಿ ಕೂತು ಮಾತಾಡಬಹುದೇ, ವರ್ತಿಸಬಹುದೇ, ಆಡಳಿತ ಮಾಡಬಹುದೇ? ಕೇವಲ ಓಟಿನ ರಾಜಕೀಯಕ್ಕಾಗಿ, ಅಧಿಕಾರದ ರಾಜಕಾರಣಕ್ಕಾಗಿ ಹೇಸಿಗೆ ಹುಟ್ಟುತ್ತದೆ. ಖಂಡಿತವಾಗಿಯೂ ರಾಜಕೀಯದ ಬಗ್ಗೆ ಹೇಸಿಗೆ ಹುಟ್ಟುತ್ತದೆ. ಈ ಪಕ್ಷ ರಾಜಕೀಯದ ಮೇಲಾಟ, ಓಲಾಟ, ಆಮೇಲೆ ಅದರ ವರ್ತನೆ, ಸಮಾಜದ ಉದ್ಧಾರ ಮತ್ತು ಜನೋದ್ಧಾರ ಅನ್ನುವುದು ಕೇವಲ ಬೊಗಳೆ. ಅದು ಒಂದು ಅಂಶದಷ್ಟು ಸತ್ಯವಾದಂಥ ಒಂದು ಆಡಳಿತಾತ್ಮಕ ವ್ಯವಸ್ಥೆಯೂ ಅಲ್ಲ, ಉದ್ದೇಶವೂ ಅಲ್ಲ, ರಾಜಕೀಯದ ಉದ್ದೇಶವೂ ಅಲ್ಲ. ಇಂಥ ಅನುಭವಿ ರಾಜಕಾರಣಿಗಳು, 2 ಸಾರಿ ಮುಖ್ಯಮಂತ್ರಿ ಆದಂಥವರು, ಸ್ವತಃ ಲಾಯರ್ ಆದಂಥವರು ಏಕವಚನದಲ್ಲಿ ರಾಷ್ಟ್ರಪತಿಯವರನ್ನು ಸಂಬೋಧಿಸ್ತಾರೆ ಅಂತ ಆದರೆ ಇದಕ್ಕಿಂತ ಹೀನಾಯ ಸ್ಥಿತಿ ಇನ್ನೇನಿದೆ? ಇದು ಒಂದು ರೀತಿಯ ವಿನಾಶಕಾಲೆ, ವಿಪರೀತ ಬುದ್ಧಿ ಅನ್ನೋದನ್ನೇ ಮತ್ತೆ ಮತ್ತೆ ನಾವು ಹೇಳಬೇಕಾಗಿದೆ. ನಮಸ್ತೆ.